ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿಷಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸಾರಿ, ತುಂಬ ದಿನ ಆಯಿತು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಬಟ್ ಇನ್ನೂ ವಾಯ್ಸ್ ಪರ್ಫೆಕ್ಟ್ ಆಗಿಲ್ಲ. ಆದರೂ ಕೂಡ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಾವು ತೀರ್ಥಹಳ್ಳಿ ಹೋಗಿರೋ ವೀಡಿಯೋ ಆಗಿದೆ ಫ್ರೆಂಡ್. ಇದು ತೀರ್ಥಹಳ್ಳಿಲಿರುವ ತುಂಗಾ ನದಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ವ್ಯೂ. ನಾವು ಕೂಡ ಸಂಜೆ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಶಿವಮೊಗ್ಗದಿಂದ 61 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ತುಂಗಭದ್ರಾ ನದಿಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಸಾಕು, ಅಲ್ಲಿ ರಾಮೇಶ್ವರ ಟೆಂಪಲ್ ಇದೆ. ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಜನ ಕೂಡ ಬರ್ತಾರೆ. ಸೊ ನಾವು ಕೂಡ ಅಲ್ಲೇ ಇದೆಯಲ್ಲ ಅಂತ ಹೇಳಿಬಿಟ್ಟು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಸೊ ನೋಡಿ ಹೇಗಿದೆ ಟೆಂಪಲ್ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲಿರೋ ಪುರೋಹಿತರ ಬಳಿನೇ ಈ ಟೆಂಪಲ್ ಹೇಗೆ ಉದ್ಭವ ಆಯಿತು, ಯಾವ ಥರ ಸ್ಟಾರ್ಟ್ ಆಯಿತು ಅನ್ನೋದನ್ನು ಸೊ ಅವರಿಂದಲೇ ಕೇಳಿದ್ವಿ. ಅವರು ಕೂಡ ಈ ಟೆಂಪಲ್ ಯಾಕೆ ಬಂತು, ಯಾವ ಥರ ಪೂಜೆ ನಡೆಯುತ್ತೆ ಅನ್ನೋದನ್ನ ವಿವರವಾಗಿ ಹೇಳಿದರು. ಸೊ ಜನ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಕೂಡ ತೀರ್ಥ ಪ್ರಸಾದ ತಗೊಂಡು ಸೊ ಆ ಟೆಂಪಲ್ ಬಗ್ಗೆ ವಿಚಾರಿಸಿದ್ವಿ. ಕೋಟೆಯಲ್ಲಿ ಎಲ್ಲಿ ಕಾಲನ ಸ್ಪಷ್ಟ ಉಳಿತಾರೆ. ಇಡೀ ಬ್ರಹ್ಮಾಂಡ ತಿರುಗಿರುವ ಎಲ್ಲಿ ಕೊಡ್ಲಿಲ್ಲ, ಇದ್ದಿದ್ದು ರಕ್ತ ಕಡೆ ಹೋಗೋದಿಲ್ಲ. ಕೊನೆಗೆ ಇಲ್ಲಿ ಬಂದು ಹೊಳೆ ಮಧ್ಯದಲ್ಲಿ ನಿಂತು ಯೋಚನೆ ಮಾಡ್ತಾರೆ. ಕೊಡ್ಲಿ ಇದ್ದಕ್ಕಿದ್ದಾಗೆ ಜಾರಿ ಬಂಡೆ ಮೇಲೆ ಬಿದ್ದು ಬಂಡೆ ಭಾಗ ಆಗಿ ಒಂದು ಕೊಡ ರೂಪಾಯಿಗಿದೆ ಅಲ್ಲಿ ಹೊಳೆ ಹತ್ರ. ಕಲ್ಲು ಮಂಟಪ ಕಾಣುತ್ತೆ, ನೋಡಿದ್ದೀರಾ? ಅದು ಕೂಡ ಕೊಡ ಇದೆ. ಆ ಕೊಡ ಒಳಗಡೆ ಕೊಡ್ಲಿ ಹೋಗುತ್ತೆ. ಪುನಃ ಕೊಡ್ಲಿ ಎತ್ತಿ ನೋಡುವಾಗ ಅದರ ರಕ್ತ ಕಡೆ ಹೊರಟು ಹೋಗುತ್ತೆ. ಅದೇ ಖುಷಿಗೆ ಬಂದು ಇಲ್ಲಿ ಒಂದು ಈಶ್ವರನ ಪ್ರತೀಕ್ಷೆ ಮಾಡಿ ಇಲ್ಲಿಂದ ರಾಮೇಶ್ವರ ಅಂತ ಹೆಸರು ಇಲ್ಲಿಂದ ಹೋಗಿದ್ದಾನೆ. ಆಯ್ತಾ? ಕೇಳಿದ್ರಲ್ವ ಈ ಟೆಂಪಲ್ ಯಾವ ಥರ ಉದ್ಭವ ಆಯಿತು ಅಂತ. ಸ್ವಲ್ಪ ವಾಯ್ಸ್ ಸ್ಲೋ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದು ಶೃಂಗೇರಿ. ಸೊ ಅಲ್ಲೇ ತೀರ್ಥಹಳ್ಳಿ ಹತ್ರನೇ ಶೃಂಗೇರಿ. ಸೊ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ಅಲ್ಲೂ ಕೂಡ ಹೋಗಿದ್ವಿ. ಅದರದ್ದು ಒಂದು ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಶೃಂಗೇರಿ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನಾವು ಕೂಡ ಮಧ್ಯಾಹ್ನ ಮೇಲಾಗಿರೋದ್ರಿಂದ ಇದು ಡೋರ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಅಲ್ಲೇ ಸ್ವಲ್ಪ ಗೇಮ್ಸ್ ಆಟ ಆಡಿ ಎಲ್ಲರೂ ಸೇರಿ ಸೊ ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ದಯವಿಟ್ಟು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.